ಸರ್ ನಮಸ್ಕಾರ. ಸರ್ ನಮಸ್ಕಾರ. ರಾಧಾಕೃಷ್ಣ ಅಂತ RB ರೆಗ್ದರ್ ಗ್ರೂಪಿಂದ. ಸರ್ ಸುಮಾರು ಈಗ ಕೆಲವ್ರನ್ನೆಲ್ಲ ಕೇಳೋದಕ್ಕೆ ನಿಮ್ಗೆ ಹಳೆ ಪರಿಚಯಗಳು ಇರುತ್ತೆ. ಹಾಂ ಸರ್. ಎಷ್ಟು ವರ್ಷದಿಂದ ಸೇಲ್ಸ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಸರ್? ಇದು ಸುಮಾರು ಅಂದರೆ ಒಂದು 25 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್. 25 ವರ್ಷದಿಂದ ಸೇಲ್ಸ್ ಬಿಸ್ನೆಸ್ ಇದ್ದೀರಾ ಸರ್. ನಿಮ್ಮ ಲೊಕೇಶನ್ ಇಲ್ಲಿ ಎಲ್ಲಿ ಬರುತ್ತೆ ಸರ್? RT ನಗರ್ CB ರೋಡ್ ಬರುತ್ತೆ ಸರ್. CB ರೋಡಿಂದ ಒಳಗಡೆ 9 ಕ್ರಾಸ್ ಬರುತ್ತೆ ಸರ್. ನಿಮ್ಮ ಹತ್ರ ಸ್ಟಾರ್ಟಿಂಗ್ ಅಕ್ಕಿಗಳ ಪ್ರೈಸ್ ಎಲ್ಲಿಂದ ಸ್ಟಾರ್ಟ್ ಆಗಿ ಎಷ್ಟರವರೆಗೂ ಇದೆ ಸರ್? ನಾವು 500ವರೆಗೂ ಕೊಡ್ತೀರಿ, 10,000ವರೆಗೂ ಅಕ್ಕಿ ಕೊಟ್ಟಿದ್ದೀರಿ ಸರ್. ಲೈನ್ ಮೇಲೆ ಡಿಪೆಂಡ್ ಆಗುತ್ತೆ. ಸ್ವಲ್ಪ ಜನ ಹೇಳ್ತಾ ಇರ್ತಾರೆ ಅದು ಇದು ಆಗಲ್ಲ ಅಂತ. ಮೇಯ್ನ್ ಅವರು ಲೈನ್ ಹಿಡ್ಕೋಬೇಕು ಸರ್. ಯಾರ ಮನೆದನ್ನ ಆಗಲಿ ಒಂದು ಲೈನ್ ಹಿಡ್ಕೋಬೇಕು, ಅದರಲ್ಲಿ ತಾಳ್ಮೆನೂ ಇರಬೇಕು ನಮಗೆ ಸರ್. ಇವಾಗ ನಾನು ಮುಂದೆ ಸರ್ ನಿಮ್ಮಲ್ಲಿ ಟ್ರಾನ್ಸ್ಪೋರ್ಟೇಷನ್ ಯಾವ ಥರ? ಟ್ರಾನ್ಸ್ಪೋರ್ಟ್ ಅವ್ರದ್ದೇ ಸರ್. ನಮಗೆ ನಾವು ಶೋಕಿ ಬೆಳ್ಸೋಕ್ಕೆ ಅಂತ ಮಾಡ್ತಾ ಇರೋದು. ಟ್ರಾನ್ಸ್ಪೋರ್ಟೇಷನ್ ಅವ್ರದ್ದೇ ಇರುತ್ತೆ. ಬೇಕಾದ್ರೆ ಲಾಂಗಿಂದ ಏನೋ ಕರೆದವ್ರಿಗೆ ಇಲ್ಲ ಕೇಳಿದವ್ರಿಗೆ ಬಸ್ಸಿಗೆ ಬೇಕಾದ್ರೆ ಹಾಕ್ಕೊಡ್ತೀರ ನಾವು. ಏನು ತೊಂದರೆ ಇಲ್ಲ ಅದು ಸರ್. ಈಗ ನನ್ನ ಮುಂದೆ ಒಂದು ಜೊತೆ ದಾರ ಬಿಟ್ಟಿದ್ದೀರಾ, ಆ ದಾರ ಬಗ್ಗೆ ಹೇಳಿ ಅದ್ರದ್ದು ಹಿಂಗೆ ಡೀಟೇಲ್ಸ್ ಕೊಡ್ತೀವಿ ಸರ್. ಇದು ನಮ್ಮ ಬಾಬಣ್ಣ ಪೈಪ್ಲೈನ್ ಬಾಬಣ್ಣ ಅವ್ರದ್ದಿದು. ನೋಡೋಣ ರಿಂಗು ನೋಡೋಣ. ಒಳ್ಳೆ ಗಂಡಿದು. ಈ ಸುಮಾರು ಒಂದು 7 ವರ್ಷದ ಗಂಡಿದು. ಅದು ಕತ್ತು ತಿರುಗಿರೋದ್ರಿಂದ ಮೇನ್ ಗರಿ ಸ್ವಲ್ಪ ಹೊಡೆದಿದ್ದೀನಿ. ಕಂಡೀಷನ್ ಬರ್ತಾ ಇದೆ ಚೆನ್ನಾಗಿ. ಹಳೆ ಜೊತೆ ಒಂದು 7 ವರ್ಷದ ಗಂಡಿದು. ಸರ್ ಇದರಲ್ಲಿ ಪಟ್ಟಗಳು ಮಾಡಿಸಿದ್ರೆ ಸರ್ ಸೂಪರ್ ಆಟ ಸರ್. ಇದರಲ್ಲಿ ಏನು ಪರ್ಫಾರ್ಮೆನ್ಸ್ ಬರ್ತದೆ ಸರ್? ಒಂದು MS ಬೆಳೆ ಕೊಟ್ಟಿದ್ರೆ ನಮ್ಮ ಸ್ನೇಹಿತರಿಗೆ ಕೊಟ್ಟಿದ್ರೆ ಒಂದು 11 ಚಿಲ್ಲರೆವರೆಗೂ ಆಡಿದೆ ಸರ್. ಇದು ಹೆಣ್ಣು ನೋಡಿ. ನಮಗೇನಿಂದ ಬಿಡೋಕ್ಕೆ ಟೈಮ್ ಇಲ್ಲ ಸರ್. ಅಕ್ಕಿಗಳು ಇವಾಗ ಕೆಲಸ ನಮ್ಮ ಮೇಯ್ನ್ ಕೆಲಸ ಇರುತ್ತೆ. ಎಲ್ಲಿ ಯಾರು ಬಿಡ್ತಾರೋ ಅವ್ರ ಕಡೆಗೆ ಕೊಟ್ಟು ಕಳಿಸ್ತಾ ಇರ್ತೀರಿ. ಸುಮಾರು ಜನ ಕೇಳ್ತಾರೆ, ಸೇಲ್ಗೂ ಕೊಟ್ಬಿಡ್ತೀರಿ. ಇದು ಕಂಡ್ಕೊಳ್ತೀವಿ ನೋಡಿ ಸರ್. ಇದು ಡೈರೆಕ್ಟಾಗಿ ನೋಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಸರ್. ರಿಂಗ್ ತೋರಿಸಲ್ಲ ಇದು? ತೊಂದರೆ ಇಲ್ಲ, ವ್ಯೂವರ್ಸ್ಗೂ ಗೊತ್ತಾಗಬೇಕಲ್ಲ ರಿಂಗ್. ಅದು ರಿಂಗ್ ತೋರಿಸ್ಬಿಟ್ರೆ ಈಸಿ ಇರುತ್ತೆ. ಹಾಂ, ಬಾಬಣ್ಣ ಅವ್ರದ್ದು ಇದು ಸರ್. ಈ ಜೊತೆ ಬೆಲೆ? ಇದು ಜೊತೆ ಬೆಲೆ ಇಲ್ಲ ಸರ್. ಪಟ್ಟಾಗ್ಲು ಆಚೆ ಕೊಡ್ತಾ ಇರ್ತೀನಿ. ಇದು ಪಟ್ಟಾಗ್ಲು ಕೊಡ್ತಾ ಇದ್ದೀನಿ. ಒಳ್ಳೆ ರಿಸಲ್ಟ್ ಇದೆ. ಇವಾಗ ಹೇಳ್ತಾರಲ್ವಾ, ಒಂದು ತಪ್ಪಲೆ ಅನ್ನ ಇಟ್ಟಿರ್ತೀರಿ, ಒಂದು ಕಾಳು ಬೆಂದಿದೆಯಲ್ಲ ಅಷ್ಟೇ ನೋಡ್ತೀರಿ. ಎಲ್ಲ ಪ್ರತಿಯೊಂದು ಎತ್ತಿ ನೋಡೋಕ್ಕಾಗಲ್ಲ ನಾವು. ಅದರಿಂದ ಏನಾಗುತ್ತೆ, ಪಟ್ಟಾಗ್ಲು ಒಳ್ಳೆ ರಿಸಲ್ಟ್ ಇದೆ. ವರ್ಷಕ್ಕೆ ಕಂಪಲ್ಸರಿ 3 ಸೆಟ್ ಮಾಡ್ತೀನಿ ಸರ್ ನಾನು. ಇನ್ನು 1 ವರ್ಷ ರೆಸ್ಟೇ ಇರುತ್ತೆ. ಅದು ವರ್ಷಕ್ಕೆ 3 ಸೆಟ್ ಮಾಡಿ ಪಟ್ಟಾಗ್ಲು ಆಚೆ ಹೋಗ್ತಾ ಇರುತ್ತೆ ನೋಡಿ. ಇನ್ನೊಂದು ಜೊತೆ ತೋರಿಸ್ತೀನಿ ಸರ್. ನೋಡಿ, ಇದು 2ನೇ ಜೊತೆ. ಇದು ತಾರಾಗ್ಲಿದು. ಇದು ಒಂದು 6 ವರ್ಷದ ಗಂಡು ಸರ್. ಇದು ಇದರಲ್ಲಿ ನಮ್ಮ ಬಾಬಣ್ಣ ಅವರು ಹೇಳ್ಕೊಟ್ಟಿದ್ದೇನೆ. ಗದಗಲ್ಲಿ ಕೊಟ್ಟಿದ್ರು. ಅಕ್ಕಿ ತೊಗೊಳಕ್ಕೆ ಹೋಗ್ಬೇಕಾದ್ರೆ ಗದಗಲ್ಲಿ ಯಾರ ಹತ್ರ ಕೊಟ್ಟಿದ್ರು ಅಂತ ಒಂದು ಜೊತೆ. ಇದ್ರದ್ದು ತಮ್ಮನೋ ಅಣ್ಣನೋ ಇರಬೇಕು. ಅದು ಸರಿಯಾಗಿ ನೆನಪಿಲ್ಲ. ಅಣ್ಣನೋ ತಮ್ಮನೋ ಇರಬೇಕು. ಹೆಣ್ಣು ತೋರ್ಸೋಣ? ಸರ್ ಈ ಜೊತೆಲೆಲ್ಲ ಪರ್ಫಾರ್ಮೆನ್ಸ್? ಈ ಜೊತೆಲಿ ಒಂದು 9.25 ಸರ್. ಇಲ್ಲೇ ಮತ್ತಿಕೆರೆಯಲ್ಲಿ ಆಡಿದೆ. ಈಗ ರೀಸೆಂಟಾಗಿ ಕೊಟ್ಟು ಕಳಿಸಿದ್ದು. ಒಂದು 2 ಪಟ ಕಾಯಿಲೆದಲ್ಲಿ ಹೋಯ್ತು. ಇನ್ನೊಂದು ಪಟ ಚಿಕ್ಕ ಜೊತೆ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಒಂದು 9.25 ಇಲ್ಲಿ ಮತ್ತಿಕೆರೆಯಲ್ಲಿ ಆಡಿದೆ. ನಮ್ಮ ಹುಡುಗನಿಗೆ ಕೊಟ್ಟಿದ್ದೀನಿ. ಅಲ್ಲೇ ಆಡಿದೆ ಸರ್ ಪಟ್ಟ. ಇದರಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ದೆಲ್ಲ ಸ್ವಲ್ಪ ಕಾಯಿಲೆದಲ್ಲಿ ಹೋಯ್ತು. ಈಗೇನೋ ನಮ್ಮ ಅದೃಷ್ಟ ಉಳ್ಕೋತಾ ಇದೆ ಸರ್. ಬೆಲೆ ಅಂತೂ ಅವ್ರ ಹತ್ರ ಒಳ್ಳೆ ಬೆಲೆ ಕೊಟ್ಟಿದ್ದೀರಿ ನಾವು. ಫೋನ್ ಮಾಡಲಿ ಸರ್ ವ್ಯೂವರ್ಸ್. ಏನೋ ಶೋಕಿ ಬೆಳೆಸೋರಿಗೆ ಅಂದರೆ ನಾವು ಆದಷ್ಟು ಸ್ವಲ್ಪ ಕಡಿಮೆಗೆ ಮಾಡ್ಕೊಡ್ತಾ ಇರ್ತೀವಿ. ಆದರೆ ನಮ್ಗೆ ಮೇಯ್ನ್ ಅಂದರೆ ಶೋಕಿ ಬೆಳೆಸಬೇಕು ಅಂತ ಈ ಗ್ರೂಪ್ ಮಾಡ್ಕೊಂಡಿರೋದು ನಾವು. ನೆಕ್ಸ್ಟ್ ಜೊತೆ ನೋಡೋಣ ಸರ್. ಇದು ಸ್ಪೆಷಲ್ಲು, ತುಂಬ ಚೆನ್ನಾಗಿದೆ. ಇದು ಮೆರವಣಿಗೆ ಜಾತಿಯಲ್ಲಿ ಅಕ್ಕಿ ಸರ್. ಇದು ನಮ್ಮ ವಿಜಯಪುರ ಕಡೆಯಿಂದ ಒಂದು ಗಂಡೊಂದು ಇಸ್ಕೊಂಡಿದ್ರಿ. ಅದಕ್ಕೆ ಮತ್ತು ನಮ್ಮ ವಿಜಯಪುರಲ್ಲಿ ನಮ್ಮ ಮುನಿಯಪ್ಪ ಅವರು ಅಂತಿದ್ದಾರೆ. ಅವ್ರಿಗೆ ಅವ್ರ ಹೆಸರು ಗೊತ್ತಿಲ್ಲ, ಬಟ್ ಮಂತ್ರವಾದಿ ಅಂತಾರೆ. ಅವ್ರು ದೇವನಹಳ್ಳಿಯವರು. ಸರ್ ಕ್ಷಮಿಸ್ಕೊಂಬಿಡಿ, ಯಾಕಂದ್ರೆ ನಿಮ್ಮ ಹೆಸರು ಗೊತ್ತಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ ಮಂತ್ರವಾದಿ ಅಂತ. ಅವ್ರ ಕಡೆಯಿಂದ ಒಂದು 14 ಬಲ ಹೆಣ್ಣು ಬಂದು ಸರ್. ಅದಕ್ಕೂ ಇದಕ್ಕೂ ಮಾಡಿದ್ದು. ವಿಜಯಪ್ಪ ಬಂದು ನಮ್ಮ ವಿಜಯಪ್ಪ ಅವ್ರದ್ದು ಮೇಯ್ನ್ ಗಂಡು. ಅದಕ್ಕೆ ಹಾಕಿ ಮಾಡಿರೋದು. ಇದು 14 ಬಾಲ ಬರುತ್ತೆ ಸರ್. ಇದು ಗಂಡಲ್ಲಿ ಸ್ಪೆಷಾಲಿಟಿ ಏನು ಅಂದರೆ 14 ಬಾಲ. ಇನ್ನೊಂದು ಇದಕ್ಕೆ ಹೆಸರು ಬಂದು ಇಟ್ಟಿರೋದು ನೋಡಿದ್ರೆ
ವಿಜಯಪುರ ಮತ್ತು ದೇವನಹಳ್ಳಿ ಅಂತ ಹೇಳ್ತಾರೆ. ಇಲ್ಲಿ ವಿಜಯಪುರದಲ್ಲಿ ಬಿಟ್ಟರೆ ದೇವನಹಳ್ಳಿವರೆಗೂ ಹೋಗುತ್ತೆ ಸರ್ ಇದು. ಫಲ ಅಷ್ಟು ತುಂಬ ಚೆನ್ನಾಗಿದೆ ಇದರಲ್ಲಿ. 40 ನಿಮಿಷ, 45 ನಿಮಿಷ, 50 ನಿಮಿಷ ಆಗುತ್ತೆ. ಬಾಜಿ ಒಳ್ಳೆ ಬಾಜಿ ಸರ್ ಇದರಲ್ಲಿ. ಟೆಂಪರ್ ಜಾಸ್ತಿ ಅಕ್ಕಿಗಳಲ್ಲಿ. ಸರ್ ಹೆಣ್ಣು ಬಂದ್ಬಿಟ್ಟು ನಮ್ಮ ನಾರಾಯಣ ಸ್ವಾಮಿ ಅಣ್ಣ ಅವ್ರದ್ದು. ಇದು ತೋಟದ ನಾರಾಯಣ ಸ್ವಾಮಿ ಅಂತಾರೆ ಅವ್ರದ್ದು. ಇಲ್ಲಿ ದೇವನಹಳ್ಳಿಯವರು, ವಿಜಯಪುರದಲ್ಲಿ ಒಬ್ರು ಇದ್ದಾರೆ, ಇಲ್ಲಿ ದೇವನಹಳ್ಳಿಯವರು ಒಬ್ರು ಇದ್ದಾರೆ. ಇದು ಅವ್ರ ಮನೇದು. ಇದು ನಾನು ಬ್ರೀಡ್ಗೆ ಅಂತ ಕೇಳಿದೆ, ಇಲ್ಲೇ ಎತ್ಕೊಂಡು ಹೋಗ್ಬಿಡು ಅಂದರು. ಏನೋ ಒಂದು ಬೆಲೆ ಕೊಟ್ಟು ಎತ್ಕೊಂಡ್ಬಂದೆ ಸರ್. ತುಂಬ ಒಳ್ಳೆ ಹೆಣ್ಣು. ಪಟ್ಟಾಗ್ಲಿಗೆ ಒಂದು 6:45, 7 ಗಂಟೆ ಸರ್. ಬಾಜಿಗಳು ಜಾಸ್ತಿ ಆಗಿಬಿಟ್ಟಿದೆ, ನಿಲ್ಲಿಸಿದ್ದೀರಿ ಇವಾಗ ಅದನ್ನು. ಸ್ವಲ್ಪ ಅನಾರಿ ಶೇಡ್ ಬರುತ್ತೆ ಇದು. ತುಂಬ ಒಳ್ಳೆ ಹೆಣ್ಣು ಸರ್. ಸರ್ ಇದನ್ನ ಸೇಲ್ ಮಾಡ್ತೀರಾ? ಕೊಡೋಣ ಸರ್, ಫೋನ್ ಮಾಡಲಿ ನೋಡೋಣ. ಯಾಕಂದರೆ ಇದರಲ್ಲಿ ಇವಾಗ ಇರೋ ಡೀಟೇಲ್ಸ್ ಹೇಳಿದ್ದೀರಿ. ಪಟ್ಟ ಬಿಡೋ ಜವಾಬ್ದಾರಿ ಅವ್ರದ್ದಿರುತ್ತೆ. ಪ್ರತಿಯೊಂದು ಅಕ್ಕಿನೂ ಹುಟ್ಟಿದ್ದಕ್ಕೆ ಎಲ್ಲ ಆಡಲ್ಲ ಸರ್. ನಾವು ಕಷ್ಟಪಡಬೇಕಾದ್ರೆ ಏನು ಡ್ಯೂಟಿ ಮಾಡಬೇಕು. ಅರ್ಧಂಬರ್ಧ ಡ್ಯೂಟಿ ಮಾಡಿಬಿಟ್ಟು ಅಕ್ಕಿ ಆಡಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಅದಕ್ಕೆ ಸುಮಾರು ನೋಡಿ ನನ್ನ ಹತ್ರ ತೊಗೊಂಡಿದ್ದೇನೆ ಸುಮಾರು ಕಡೆ. ಹೋಗಿ ವಾಪಸ್ ಬಂದು ಇನ್ನೊಂದು ಕಡೆ ಅಕ್ಕಿ ಆಡ್ತಾಯಿದೆ. ಅಂದರೆ ಸ್ಟ್ರೈಟಾಗಿ ಅವ್ರು ಹೇಳೇ ಬಿಟ್ರು, ಅಣ್ಣ ಯಾರಿಗೋ ಕೊಟ್ಟರೋಣ, ನೀವು ಯಾರೋ ಡ್ಯೂಟಿ ಮಾಡೋಕ್ಕೆ ಬಂದಿಲ್ಲ ನೋಡ 15 ದಿವಸಕ್ಕೆಲ್ಲ ಇವಾಗ ಏಟ್ ಎತ್ಕೊಂಡು ತುಂಬ ಚೆನ್ನಾಗಿ ಆಡ್ತಾಯಿದೆ. 5-6 ಅವರೆಲ್ಲ ತುಂಬ ಚೆನ್ನಾಗಿ ಬರ್ತಾಯಿದೆ. ಅದೇ ಬಿಡಬೇಕು, ಇದರಲ್ಲಿ ಕಷ್ಟಪಡಬೇಕು, ಅದೊಂದೇ ಮೇಯ್ನ್ ಇರುತ್ತೆ. ಫೋನ್ ಮಾಡಲಿ ಸರ್, ಕೊಡೋಣ, ಅದೇನು ತೊಂದರೆ ಇಲ್ಲ. ಒಳ್ಳೆ ಜೊತೆಗಳಿದೆ, ಕೊಡೋಣ ಸರ್. ಇದು ತಿರವಲ್ ಬಂದುಬಿಟ್ಟು ನಮ್ಮ ಸಂತೋಷ್ ಭಟ್ರು ಅಂತಿದ್ದಾರೆ. ಅವ್ರ ಮನೆಯಿಂದ ಒಂದು 40 ಅಕ್ಕಿ ತಂದಿರಿ ನಾವು ಲಾಟು ಸೇಲ್ಗೆ ಅಂತ. ನಮಗೆ ಮಕ್ಷಿ ತಿರವಲ್ ತಾಮ್ರಲ್ಲಿ ಫೇವ್ರೇಟ್ ಅಂತ ಅಕ್ಕಿ ಇದು. ಇದರಲ್ಲಿ ಒಂದು 6 ಅಕ್ಕಿ ಎತ್ಕೊಂಡಿದ್ರೆ ಇದರಲ್ಲಿ ಪಟ್ಟ ಬಿಟ್ಟಿದ್ದೀರಿ. ಇದರಲ್ಲಿ ದಸ್ತಾ ಪಟ್ಟ ಇದು ಎತ್ಕೊಂಡಾಗ ನಾವು ಈಗ ಇದು ಬಿಟ್ಟಿದ್ದೀರಿ. ಏಟ್ ಎತ್ಕೊಂಡಿದೆ ಇದು, ಬೇರೆ ಉಳ್ಳು ಹಾಕ್ಕೊಂಡು ಆಡ್ತಾ ಇದೆ. ಒಂದು 6:30, 7 ಗಂಟೆವರೆಗೂ ತುಂಬ ಚೆನ್ನಾಗಿ ಬಂದಿದೆ ಇದು. ಇದು ಬೇಕಾದರೆ ಕೊಡೋಣ. ಇದು ಯಾರಿಗಾನ ಬಿಡೋರಿಗೆ ಅಂದರೆ ಬಿಡಬೇಕು ಅವರು. ಈಗೀಗ ಉರುಳಾಗ್ತಾ ಇದೆ, ಗಟ್ಟಿ ಏಟ್ ಬಂದಿಲ್ಲ. ಸರ್ ಬೆಲೆ ಏನು ಹೇಳ್ತೀರಾ? ಸರ್ ಬರಲಿ ಸರ್, ಅವ್ರ ಹತ್ರ ಒಳ್ಳೆ ಬೆಲೆನೇ ಕಟ್ಟಿದ್ದೀರಿ. ಫೋನ್ ಮಾಡಲಿ ಸರ್. ಯಾರನ್ನ ಬಿಡೋರು ಕರೆಕ್ಟಾಗಿದ್ದರೆ ನಮ್ಮ ಕಡೆಯಿಂದ ಅವ್ರಿಗೂ ಹೆಲ್ಪ್ ಆಗಬೇಕು, ಅವ್ರ ಕಡೆಯಿಂದ ನಮಗೂ ಹೆಲ್ಪ್ ಆಗಬೇಕು. ಯಾಕಂದರೆ ಬಿಟ್ಟು ನಾಳೆ ದಿವಸ ತಿಳಿಸ್ಬೇಕು. ಇದ್ರದ್ದೇ ಅಣ್ಣ ಒಂದು ತೋರಿಸ್ತೀನಿ ನೋಡಿ ಸರ್. ಈಗ ಇದನ್ನು ಇದಾಕ್ಬಿಡೋ, ಇರಲಿ ಬಿಡ, ಇಲ್ಲ ಬಿಡ. ಸರ್ ಈಗ ಬಿಟ್ಟಿದ್ದೀನೋ ಈ ಮಕ್ಷಿತಿರಲ್ಲ. ಇದು ನಮ್ಮ ಸಂತೋಷ್ ಭಟ್ರದವ್ರದ್ದೇನೆ. ದಸ್ತಾಪಟ್ಟ ಅವ್ರು ಕೊಟ್ಟಾಗ ಸುಮಾರನೇ ಒಂದು 3 ತಿಂಗಳು ತುಂಬ ಆಟ ಆಡಿಸ್ಬಿಡ್ತೀವಿ ಸರ್. ಇದು ಏಟ್ಗೆ ಬಂದಿಲ್ಲ, ಕಮ್ಮರ್ ಮಾಡೋದು, ಎಲ್ಲಂದ್ರೆ ಅಲ್ಲಿ ಕುತ್ಕೊಳೋದು, ಎಲ್ಲಂದ್ರೆ ಇದು ಮಾಡೋದು, ಅದೇ ಆಗೋಯ್ತು. ಒಂದು 3 ತಿಂಗಳು ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀರಿ. ಅದಾದಮೇಲೆ ಏಟ್ ಎತ್ಕೋತೀವಿ ಸರ್. ಏಟ್ ಎತ್ಕೊಂಡಿದ್ದ ದಿವಸನೇ 5:45ವರೆಗೂ ಆಡಿದೆ ಸರ್ ಅಕ್ಕಿ. ಇದು ಮಾರನೇ ದಿವಸ ಬಿಟ್ಟರೆ ಸ್ವಲ್ಪ ಮಂಜಿತ್ತು. ಮಾರನೇ ದಿವಸ ಬಿಟ್ಟಾಗ ಅಕ್ಕಿ ಅಂತೂ ತುಂಬ ಚೆನ್ನಾಗಿ ಆಡ್ತು. 10 ಓವರ್ 18 ನಿಮಿಷ ಆಡ್ತೀವಿ ಸರ್. ರೆಕ್ಕೆ ಹೊಡೆದು ಇಟ್ಟಿದ್ದೀರಿ ನಾವು. ಇಲ್ಲ ಲೈನೇಜ್ಗೆ ಅಂತ ಇರಲಿ ಅಂತ ಇಟ್ಟಿದ್ದೀರಿ. ಇನ್ನೂ ಬೇಕಾದ್ರೆ ಆ ಪಟ್ಟ ಬಿಟ್ಕೋಬೋದು. ದಸ್ತಾಪಟ್ಟ ಒಳ್ಳೆ ಇಲ್ಲ ಬ್ರೀಡ್ಗೆ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. 2 ಮೇಲು ಸರ್. ಇದು ಅಣ್ಣ, ಅದು ತಮ್ಮ. ಮೇನ್ ಎಲ್ಲ ಅಕ್ಕಿಗಳು ತೋರಿಸಿದ್ರಿ. ಸೊ ನಮ್ಮ ವ್ಯೂವರ್ಸ್ ಡೈರೆಕ್ಟ್ ಆಫರ್ ಮಾಡೋರಿಗೆ ಈಗ ಒಂದು ಜೊತೆ ತಾರ ಬಿಟ್ಟಿದ್ದೀರಾ. ಇದು ಸರ್ ಮಾಡಿ ಯಾರಿಗೂ ಇವಾಗ ಇಲ್ಲಿ ಬೇಜಾರಾಗೋದಂತ ಈಗ ನಮ್ಮ ತಾರಗಳಲ್ಲಿ ಚಿಕ್ಕ ಜೊತೆಲಿ ಹೊಡೆದಿಟ್ಟಿರೋವಂಥದ್ದು. ಇದು ಅಕ್ಕಿಗಳು ಬಿಟ್ಟಿಲ್ಲ ಸರ್. ಇದರಲ್ಲಿ ಪಟ್ಟ ಒಂದು 3-4 ಅವರ್ ಆಡ್ತಾ ಇದೆ. ಈ ಜೊತೆ ಬಿಟ್ಟು ಇನ್ನೂ ಏಟ್ ಎತ್ಕೊಂಡ್ಮೇಲೆ ಇನ್ನೂ ಒಳ್ಳೆ ಟೈಮ್ ಬರುತ್ತೆ. ಈ ಜೊತೆ ಬಿಟ್ಟಿದ್ದೀನಿ. ಯಾರಿಗಾನ ಬೇಕಂದರೆ ಒಂದು ಆಫರ್ ಕೊಟ್ಟು ಎತ್ಕೊಬೋದು ಸರ್. ತುಂಬ ಒಳ್ಳೆ ಜೊತೆ. ಏನು ಹೇಳ್ತೀರಾ ಸರ್? ಈಗ ಜೊತೆ ಒಂದು 10,000 ಹೇಳ್ತೀನಿ ಸರ್. ನಾನು ಬಂದೆ ಹೆಚ್ಚು ಕಮ್ಮಿ ಮಾಡಿ ಕೊಡೋಣ ಸರ್. ಅದರಲ್ಲೇನಿದೆ. ಬ್ಲೂ ಶೇಡಿಂದ ತುಂಬ ಚೆನ್ನಾಗಿರುತ್ತೆ ಸರ್ ಇದರಲ್ಲಿ. ಇರೋ ಒದ್ದಾಡಬೇಡ. ಫೀಮೇಲ್ ಅಲ್ಲ ಸರ್ ಇದು? ಹಾಂ, ಇದು ಹೆಣ್ಣು ಸರ್. ಇದು ನೋಡಿ ಸರ್. ಈಗ ಬಿಟ್ಟಿರೋದು ತಾಮ್ರಲ್ಲಿ ಒಂದು ಬಿಟ್ಟಿದ್ದೀನಿ. ಗುಟ್ಟಿಯಲ್ಲಿ ನಮ್ಮ ಸ್ನೇಹಿತರದ್ದು ಸರ್ ತಾಮ್ರಲ್ಲಿದ್ದು. ಅವ್ರೇನೋ ಸ್ವಲ್ಪ ತೊಂದರೆ ಹಾಕಿ ಕೊಟ್ಬಿಟ್ರು ನಮಗೆ. ಬಟ್ ತುಂಬ ಒಳ್ಳೆ ಗಂಡು. 12 ಗಂಟೆ ಎಲ್ಲ ಪಾಸ್ ಆಗಿದೆ ಸರ್ ಅಕ್ಕಿ ಇದು. ಬಟ್ ಏನಂದರೆ ಇದು ನೋಡ್ಕೊಂಡು ಆರಾಮಾಗಿ ಬಿಟ್ಕೋಬೇಕು. ಒಂದು 40-45 ದಿವಸ ಆಗುತ್ತೆ ಸರ್ ಟೈಮ್ಗಂತೂ. ಇದಕ್ಕೆ ತುಂಬ ಒಳ್ಳೆ ಟೈಮ್ ಬರುತ್ತೆ. ಒಂದು 40 ದಿವಸ ಆಗುತ್ತೆ ಬಿಟ್ಕೊಂಡು ಬರಬೇಕಷ್ಟೇ. ಲಾಂಗ್ ಟೈಮ್. ಹೊಸ ಗರಿ ಹೇಳ್ಕೊಟ್ರೆ ತುಂಬ ನೀಟಾಗಿ ಚೆನ್ನಾಗಿ ಬರುತ್ತೆ ಸರ್ ಇದು.
ಇಲ್ಲ ಬ್ರೀಡ್ಗೆ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸರ್. ಇದು ಬಿಡೋದಕ್ಕಿಂತ ಕಳ್ಕೊಳೋದು, ಯಾಕೆ ತಾಮ್ರಾಳುಗಳು ಲಾಂಗ್ ಟೈಮ್ ಅಕ್ಕಿ ಸಿಗೋದೇ ಕಷ್ಟ. ಸಿಕ್ಕಿದಾಗ ನಾವು ಬ್ರೀಡ್ಗೆ ಎತ್ತಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಏನು ಬೆಲೆ ಹೇಳ್ತೀರಿ ಸರ್ ಇದು? ಸರ್ ಇದು ಒಂದು 6,000 ರೂಪಾಯಿ ಹೇಳ್ತಾ ಇದ್ದೀನಿ ಸರ್. 12 ಗಂಟೆ ಎಲ್ಲ ತುಂಬ ಸಿಂಪಲ್ ಆಗಿ ಆಡಿದೆ. ವಾರದಲ್ಲಿ 3 ಉಡಾನ್ಗೆಲ್ಲ 12 ಗಂಟೆ ಚಿಲ್ಲರೆ ಆಡ್ಬಿಟ್ಟಿದೆ ಸರ್ ಇದು. ನೆಕ್ಸ್ಟ್ ಯಾವುದಿದೆ ಅಲ್ಲಿ ಸರ್ ಈ ರೇಟ್? ಸರ್ ಈಗ ದಾರಿ ಇವಾಗ 14 ಬಾಲ ತೋರಿಸಿದ್ನಲ್ಲ, ಅದ್ರ ಸ್ವಂತ ಮಗ ಇದು. ಇದು ನಾವು ಕಲರ್ ತುಂಬ ಚೆನ್ನಾಗಿತ್ತು ಚಿಕ್ಕ ವಯಸ್ಸಲ್ಲೇ ಅಂತ ಹಂಗೆ ಹೊಡೆದಿಟ್ಟಿದ್ದೀರಿ. ಬಟ್ ಬಿಟ್ಟಿಲ್ಲ ಅಕ್ಕಿ. ಇದು ಬ್ರೀಡಿಗೆ ಬ್ಯಾಗ್ ಮಾಡ್ಕೊಬೋದು ಸರ್. ತುಂಬ ಒಳ್ಳೆ ಗಂಡು, ಬ್ರೀಡಿಗೆ ಮಾಡ್ಕೋಬೋದು. ಗರಿ ಗ್ಲಾಸ್ ನೋಡುವ ತುಂಬ ಶಾರ್ಪ್, ತುಂಬ ಚೆನ್ನಾಗಿರುತ್ತೆ ಸರ್. ಇದರಲ್ಲಿ ಲಾಲ್ ಕಟ್ಟು, ಮೀಡಿಯಮ್ ಲಾಲ್ ಕಟ್ಟು ಇರುತ್ತೆ. ತಾಯಿ ಮೇಲೆ ಹೋಗಿರುತ್ತೆ ಕಣ್ಕೊಳ್ಟಿ, ನೋಡೋಕೆ ನಿಮ್ಗೆ ಆ ಥರ ಕಾಣ್ತಾ ಇರುತ್ತೆ. ಓಕೆ ಸರ್, ಏನು ಬೆಲೆ? ಇದು ಒಂದು 5,000 ಬಂದರೆ ಕೊಡ್ತೀವಿ ಸರ್ ನಾವು. ಪಟಾಗ್ಲಂತೂ 100% ರಿಸಲ್ಟ್ ಇರುತ್ತೆ ಸರ್. ಇದರಲ್ಲಿ ಮಾಡ್ಕೋಬೇಕಷ್ಟೇ. ಹಂಗೆ ಏನು ಹೆಣ್ಣು ಬೇಕಾದರೆ ಹೆಣ್ಣು ಸೆಟ್ ಮಾಡಿಕೊಡ್ತೀವಿ ನಾವು ಇದಕ್ಕೇನೆ. ಸರ್ ಸರ್ ಇದು ಸಬ್ಜಾರ್ ಎಗ್ದಾರ್. ಇದು HMT ಅಲ್ಲಿ ಅಕ್ಕಿ ಸರ್. ಇದು ತಾಯಿ ಮಾತ್ರ ಚೇಂಜ್ ಇರುತ್ತೆ. ಸಬ್ಜಾರ್ ಎಗ್ದಾರು ಗಂಡು ಬಂದು HMT ಇರುತ್ತೆ. ತುಂಬ ಒಳ್ಳೆಯ ಗಂಡು ಸರ್. ಇದು ಒಂದು 4 ಚಿಲ್ಲರೆ ಆಡಿದೆ. ರೆಕ್ಕೆ ಹೊಡೆದಿಟ್ಟಿದ್ದೀರಿ. ಇದಕ್ಕೆ ಬಿಡೋರು ಬಿಟ್ಕೋಬೋದು ಸರ್. ಇಲ್ಲ ಲೈನೇಜ್ಗೂ ಎತ್ತಿಟ್ಕೋಬೋದು ಸರ್. ಮುಂದಕ್ಕೆ ಫ್ಯೂಚರ್ಗೆ ಬಲ್ತ್ ಮೇಲೆ ಇನ್ನೂ ಒಳ್ಳೆ ಅಕ್ಕಿ ಆಗುತ್ತೆ. ಈಗ ಬೇರೆ 2 ದಸ್ತಾ ಇದು ತುಂಬ ಚೆನ್ನಾಗಿದೆ. ಪುತ್ಲಿ ನೋಡಿ, ತುಂಬ ಸಣ್ಣ ಪುತ್ಲಿ. ಇದಕ್ಕೆ ಮೇಲ್ಕೈ ಆಟ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ. ವಿಂಗ್ಸ್ ಸರ್ ಗಂಡಲ್ಲ? ಹೌದು ಸರ್, ಗಂಡಿದು 2 ದಸ್ತಾ ಗಂಡಿದು. ಒಳ್ಳೆ ಲಾಲ್ ಕಟ್ಟೆಲ್ಲ ತುಂಬ ಚೆನ್ನಾಗಿರುತ್ತೆ ಸರ್. ಏನು ಬೆಲೆ ಹೇಳ್ತೀರಾ? ಇದು ಒಂದು 5 ಬಂದರೆ ಕೊಡೋಣ ಸರ್. ಇದು ಆಯ್ತು ಸರ್. ಸರ್ ಈ ಗಂಡ ಸರ್ ಇದು ಮೆರವಣಿಗೆ ಅಕ್ಕಿನೇ. ಇದು ದೊಡ್ಡಕ್ಕಿ ಮಾಡ್ಕೊಂಡಿದ್ದೀರಿ, ಬಿಟ್ಟಿಲ್ಲ. ಇದಕ್ಕೆ ಏನು ಸೆಟ್ ಆಗ್ತಾ ಇಲ್ಲ ಸರ್ ಮೇಯ್ನ್ ಇದಕ್ಕೆ. ಇದು ಬೆಲೆ ಬಂದರೆ ಇದು ಕೊಟ್ಬಿಡೋಣ ಸರ್. ತುಂಬ ಒಳ್ಳೆ ಅಕ್ಕಿನೇ ಇದು. ಕೊಂಡ್ಕೊಳ್ತೀನಿ ನೋಡೋಣ ಸರ್ ಫಸ್ಟ್. ಯಾರನ್ನ ಎಂಟು ಸೆಟ್ ಮಾಡ್ಕೊಂಡ್ರೆ ಅವ್ರು ಮಾಡ್ಕೊಬೋದು. ಆರಾಮಾಗಿ ಮಾಡ್ಬೋದು ಸರ್. ಒಳ್ಳೆ ಲಾಂಗ್ ಟೈಮಿಗೆ ಹೇಳಿ ಬಿಡ್ಬೋದು ಇದಕ್ಕೆ. ಈ ಲೈನಲ್ಲಿ ನಾವು ತಿಳ್ಕೊಬೇಕಾದ್ರೆ ಬಾಜಿಗಳು ಜಾಸ್ತಿ ಬರುತ್ತೆ. ಬಾಜಿಗಳು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸರ್ ಏನು ಬೆಲೆ ಹೇಳ್ತೀರಿ? ಒಂದು 4,000 ಬಂದರೆ ಕೊಡೋಣ ಸರ್. ತುಂಬ ಒಳ್ಳೆ ಗಂಡು, ಏನು ಸೆಟ್ ಆಗಬೇಕಷ್ಟೇ ಸರ್. ಸೆಟ್ ಆದರೆ ಫಸ್ಟ್ ವರ್ಷನೇ ಹಾಕಿ ಬಿಡ್ಬೋದು ಇದರಲ್ಲಿ. ಸರ್ ನೋಡಿ, ಇದು ಕರೆ ತಾಮ್ರಲ್ಲಿ. ಇದು ನಮ್ಮ ವಾಲ್ಟಿ ಸರಲ್ಲಿ ಅಕ್ಕಿ ಸರ್. ಇದು ಮಕ್ಷಿಗಳಿಗೆ ಗುಲ್ದಾರ ಮಾಡಿದರೆ ನಮ್ಮ ವಾಲ್ಟಿ ಸರಲ್ಲಿ ಅಕ್ಕಿ. ಇದು ಕೊಡೋ ಅಂತ ಅಕ್ಕಿನೇ ಸರ್. ಇದು ತುಂಬ ಒಳ್ಳೆ ಗಂಡು. ಇದು ಬಾಜಿಗಳು ಓವರ್ ಬರುತ್ತೆ ಸರ್. ಇದರಲ್ಲಿ ಬಾಜಿಗಳು ಸ್ವಲ್ಪ ಕಡಿಮೆ ಹೆಣ್ಣು ಸೆಟ್ ಮಾಡಿಕೊಂಡೆ, ಉರುಳಾಕೋ ಅಂತ ಹೆಣ್ಣು ಸೆಟ್ ಮಾಡಿಕೊಂಡ್ರೆ ಒಳ್ಳೆ ಆಟ ತುಂಬ ಚೆನ್ನಾಗಿರುತ್ತೆ ಸರ್ ಇದರಲ್ಲಿ. ಸರ್ ಏನು ಬೆಲೆ ಹೇಳ್ತೀರಿ? ಬಿಡಿ ಸರ್. ಸರ್ ಇದು ಒಂದು 4 ಬಂದರೆ ಕೊಡೋಣ ಸರ್. ಒಳ್ಳೆ ಗಂಡೆ. ಒಳ್ಳೆ ಗಂಡೆ. ಇದನ್ನು ಆರಾಮಾಗಿ 4 ಬಂದರೆ ಕೊಟ್ಬಿಡೋಣ ಸರ್. ಓಕೆ ಸರ್. ಈ ಗಂಟೆ ಸರ್ ಈ ಬಂಡು ನಮ್ಮ ಫ್ರೆಂಡದು ಸರ್. ಇದು ಫ್ರೆಂಡ್ ಕಡೆಯಿಂದ ತಂದರೆ ಇದಕ್ಕೆ ಹೆಣ್ಪಟ ಅಂತ ತಂದಿದ್ದು. ನಮ್ಮ ಗಂಡು ಪಟ ಆಗೋಯ್ತು. ಇದು ತುಂಬ ಒಳ್ಳೆ ಗಂಡು, ಜೊತೆ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿದೆ. 4 ಚಿಲ್ಲರೆ ಏನೋ ಆಡಿದೆ. ಇದು ತುಂಬ ಚೆನ್ನಾಗಿದೆ ಸರ್. ನೋಡ್ಬೋದು ಒಳ್ಳೆ ಅಕ್ಕಿ. ಇದನ್ನು ಮಕ್ಷಿ ಮೇಲೆ ಮಾಡ್ಬೋದು ಸರ್. ಇದು ಆರಾಮಾಗಿ. ಬಣ್ಣ ಅಂತೂ ತುಂಬ ಒಳ್ಳೆ ಬಣ್ಣ ಬರುತ್ತೆ ಇದರಲ್ಲಿ. ಸರ್ ಏನು ಬೆಲೆ ಹೇಳ್ತೀರಾ? ಇದು 3,000 ಬಂದರೆ ಕೊಡೋಣ ಸರ್. 3,000. 3,000 ಬಂದರೆ ಕೊಡೋಣ. ಓಕೆ ಸರ್ ನೋಡಿ ಸರ್, ಇದು ಹಾಕಿರೋದು ಇವಾಗ ಗಂಡ್ಪಟ ಸರ್. ಇದು ಅಂತ ಹೇಳಿ ನಾವು ಎತ್ಕೊಂಡಿದ್ದು. ತುಂಬ ಚೆನ್ನಾಗಿ ಆಡ್ತಾ ಇದೆ ಅಂದ್ಬಿಟ್ಟು. ನನ್ನ ಮಗನ ನಮ್ಮ ಅದೃಷ್ಟ ಏನೋ ಚೆನ್ನಾಗಿಲ್ಲ, ಹೆಣ್ಪಟ ಆಗೋಯ್ತು. ಇದು ಓವರ್ ಮಸ್ತಿ ಸರ್. ಅಕ್ಕಿ ಹೋಗ್ತಾನೆ ಇಲ್ಲ. ಸ್ಟಾರ್ಟಿಂಗ್ ಒಂದು 3-4 ಅವರ್ ತುಂಬ ಚೆನ್ನಾಗಿ ಬಂತು. ಬಟ್ ಓವರ್ ಮಸ್ತಿ ಬಂದುಬಿಡ್ತು ತುಂಬ ಚೆನ್ನಾಗಿ. ಏನಂದರೆ ಇವಾಗ ಇದಕ್ಕೆ ಮಾಡಬೇಕು ಅಂದರೆ ಡಬಲ್ ಟೆಸ್ಟು ಅದು ಇರೋ ಉದ್ದಕ್ಕೆಲ್ಲ ಕರೆಕ್ಟಾಗಿರೋದು ಮಾಡಬೇಕು. ನಮ್ಮ ಹತ್ರ ಕರೆಕ್ಟಾಗಿರೋ ಗಂಡುಗಳಿಲ್ಲ ಇದಕ್ಕೆ. ಯಾರಿಗೋ ವ್ಯೂವರ್ಸ್ಗೆ ಯಾರನ್ನ ನೋಡಿದವ್ರಿಗೆ ನೋಡಿ ಕೇಳ್ಬೋದು ಸರ್. ಒಳ್ಳೆ ಬೆಲೆಗೆ ಕೊಡ್ತೀನಿ ನನಗೆ. ಸರ್ ಏನು ಬೆಲೆ ಹೇಳ್ತೀರಿ?
ಸರ್ ಇದು ಒಂದು 3 ಬಂದರೆ ಕೊಡೋಣ ಸರ್. ಹ್ಞೂ ಗಂಡಾಗಿರೋ ಬೆಲೆ ಜಾಸ್ತಿ ಇರ್ಬೋದಾಗಿತ್ತು. ಎಣ್ಣೆಲ್ವಾ ಬಿಡೋರು ಕಷ್ಟಪಡೋದು ಬೇಡ ಅಂತ ಬ್ರೀಡಿಗೆ ಅಂತ ಹೇಳಿ ಹಾಕ್ತಾಯಿದ್ದೀನಿ ಸರ್. ಇದು ಬಾಜಿ ಮೀಡಿಯಮ್ ಬಾಜಿ ಇರುತ್ತೆ ಇದರಲ್ಲಿ. ಇದು ಗುಲ್ದಾರ್ ಹೆಣ್ಣು ಸರ್. ಇದು 2 ವರ್ಷದ ಎಣ್ಣೆ. ಇದು ತುಂಬ ಒಳ್ಳೆ ಹೆಣ್ಣು ಸರ್. ಇದು ಒಂದು 4 ಗಂಟೆ ಚಿಲ್ಲರೆ ಆಡಿರೋವಂಥ ಎಣ್ಣೆ. ಇದು ಬ್ರೀಡಿಂಗ್ಗೆ ತುಂಬ ಚೆನ್ನಾಗಿರುತ್ತೆ. ಸರ್ ಏನು ಬೆಲೆ ಹೇಳ್ತೀರಾ? ಇದು 4 ಬಂದರೆ ಕೊಡೋಣ ಸರ್. ಒಳ್ಳೆ ಎಣ್ಣೆನೇ ಇದು. ಸರ್ ಎನಿ ನೆಗೋಷಿಯಬಲ್ ಮಾಡ್ತೀರಾ? ಮಾಡೋಣ ಸರ್. ಅದರಲ್ಲಿ ಶೋಕಿ ಬೆಳೆಸೋಕ್ಕೆ ಅಂದರೆ ಅದು ಮಾಡಲೇಬೇಕು ಸರ್. ಓಕೆ ಸರ್ ಇದು ನೋಡಿ ತಿರಾವಲ್ ಹಾಕಿದ್ದು ಮಕ್ಷಿ ತಿರಾವಲು. ಇದು ಪಾಮ್ರೇನ್ ಜಾತಿಯಲ್ಲಿ ಅಕ್ಕಿ ಸರ್. ಇದು ನಮ್ಮ ಬನಶಂಕರಿ ಕಡೆಯಿಂದ ಬಂದಿದ್ದು ಎಣ್ಣಿದು. ಒಂದು ಪಟಾಗ್ಲು ಒಂದು 3 ರಿಂದ 4 ಅವರ್ ತುಂಬ ಚೆನ್ನಾಗಿ ಆಡ್ತಾ ಇದೆ ಇದರಲ್ಲಿ. ಬೇಕಾದ್ರೆ ಹೇಳ್ಬೋದು ಸರ್. ಇದು ಒಳ್ಳೆ ಹೆಣ್ಣು, ತುಂಬ ಚೆನ್ನಾಗಿರುತ್ತೆ. ಪಾಮ್ರೇನ್ ಜೊತೆಯಲ್ಲಿ ಅಕ್ಕಿದು. ಪಾಮ್ರೇನ್ ಜೊತೆಲಿ ಏನು ಮೇಯ್ನು ಅಂದರೆ ಒಂದು ಬಿಳೆ ಕಣ್ಣು, ಇನ್ನೊಂದು ಕಲಂಕ ಕಣ್ಣು ಬರುತ್ತೆ. ಕಲಂಕದಲ್ಲಿ ಅರ್ಧನೇ ಬರುತ್ತೆ. ಕಣ್ಕೊಳ್ಟಿನ ಅಷ್ಟೇ ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದು ಒಂಥರ ರವೆ ಥರ ಇರುತ್ತೆ ಕಣ್ಕೊಳ್ಟಿ ಇದರಲ್ಲಿ. ಒಳ್ಳೆ ಎಣ್ಣೆ ಸರ್. ಬೀಡಿಗಂತೂ ತುಂಬ ಚೆನ್ನಾಗಿರುತ್ತೆ ಸರ್. ಇದು ಸರ್ ಏನು ಬೆಲೆ ಆಯಿತು? ಇದು 3.5 ಆಗುತ್ತೆ ಸರ್. ಇದು 3 ವರ್ಷ. ನಾವು ತಂದರೆ 5,000 ತಂದು ಕೊಟ್ರಿ. 2 ಸೆಟ್ ಪಟ ಮಾಡ್ಕೊಂಡಿದ್ದೀರಿ. ಈಗ ಕೊಡೋಣ ಸರ್ ಯಾರಿಗನ್ನ. ಎಲ್ಲೋ ಯಾರಿಗೋ ಒಬ್ಬರು ಕೆಲಸಕ್ಕೆ ಬರ್ತಾ ಇರಬೇಕು, ವೇಸ್ಟ್ ಆಗಬಾರ್ದು ಅಕ್ಕಿಗಳು. ಒಂದು ಜೊತೆ ಬಿಟ್ಟಿದ್ರ, ಆ ಜೊತೆ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್. ಈ ಜೊತೆಯಲ್ಲಿ ನೀವು ಮೈನ್ ತಿಳ್ಕೊಬೇಕಾಗಿರೋದೇ ಕಪ್ಪು ರೇಖ್ದಾರು. ಸುಮಾರು ರೇಖ್ದಾರಗಳು ಬರ್ತವೆ. ಇದು ಜಂಗ್ಲಿ ಜಾತಿಯಲ್ಲಿ ಅಕ್ಕಿ ಸರ್. ಇದು ನಮ್ಮ ಫೈಲ್ ಬಾಂಡ್ ಮರೇನ ಅವ್ರು ಇದ್ದಾರಲ್ವಾ, ಅವ್ರ ಕಡೆಯಿಂದ ಬಂದಿದ್ದ ಜೊತೆ. ಇದು ತುಂಬ ಒಳ್ಳೆ ಜೊತೆ ಸರ್. ಇದು ಪಟಾಗ್ಲು ತುಂಬ ಒಳ್ಳೆ ರಿಸಲ್ಟ್, ತುಂಬ ಚೆನ್ನಾಗಿದೆ. ಗಂಡು ನೋಡೋಣ ಸರ್ ಫಸ್ಟು. ಸರ್ ಪಟ್ಟಗಳೆಲ್ಲ ಏನು ಟೈಮ್ ಬರ್ತದೆ ಸರ್? ಇದರಲ್ಲಿ ಒಂದು 6:45 7 ಗಂಟೆವರೆಗೂ ತುಂಬ ಚೆನ್ನಾಗಿರುತ್ತೆ ಸರ್. ಬಾಜಿ ಜಾಸ್ತಿ ಆಗಿಬಿಡ್ತಾ ಇದೆ, ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಸರ್. ಅದು ತುಂಬ ಫಾಸ್ಟ್ ಬರುತ್ತೆ ಸರ್ ಬಾಜಿ ಅಂತೂ. ಫಿಮೇಲ್ ಬಂದು ಮೆರವಣಿಗೆ ಜಾತಿಯಲ್ಲಿ ಮಂಡು ಅಕ್ಕಿ ಸರ್. ಇದು ನನಗೇನಂದರೆ 2ರಲ್ಲಿನೂ ಬಾಜಿ ಜಾಸ್ತಿನೇ ಸೇರಿಸ್ಕೊಟ್ಟಿದ್ದಾರೆ. ಇವಾಗ ನಾವು ಇದು ಕಿತ್ತಿ ಮಾಡ್ಕೋಬೋದು ಸರ್. ಬಾಜಿ ಸ್ವಲ್ಪ ಕಡಿಮೆ ಇರೋದು ಕಿತ್ತು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ತುಂಬ ಒಳ್ಳೆ ಜೊತೆ ಸರ್. ಇದರಲ್ಲಿ ಬೇಕಾದ್ರೆ ಪಟಾಗ್ಲು ಕೊಡ್ತೀರಿ. ದೊಡ್ಡ ಜೊತೆ ಸ್ವಲ್ಪ ಕಷ್ಟ ಇದೆ, ಯಾಕೆ ಹೊಡೆದಾಕ್ ಮಾಡ್ಬೇಕು. ಯಾಕಂದ್ರೆ ನಾವು ಪ್ರತಿಯೊಂದೇ ಜೊತೆ ಆಚೆ ಕೊಟ್ರೇನು ರಿಸಲ್ಟ್ ನೋಡೇ ಕೊಡೋದು ಸರ್. ಹಂಗೆ ಅಂತ ಕೊಡೋಕ್ಕೋಗಲ್ಲ, ರಿಸಲ್ಟ್ ನೋಡ್ಕೊಡ್ತೀವಿ. ಇದರಿಂದ ಬಾಜಿಗಳು ಜಾಸ್ತಿ ಬರ್ತಾ 6-7 ಅವರ್ ಪಟಾಗ್ಲು ಬರ್ತಾ ಇದೆ, ಬಾಜಿ ಜಾಸ್ತಿ ಆಗಿ ಬರ್ತಾ ಇದೆ. ಅದಕ್ಕೆ ಇವಾಗ ಜೊತೆ ಹೊಡೆದು ರೀಸೆಟ್ಟಿಂಗ್ ಮಾಡಿದ್ರೆ ಕರೆಕ್ಟಾಗಿರುತ್ತೆ ಇದಕ್ಕೆ. ಇಲ್ಲ ಬರೋ ವರ್ಷಕ್ಕೆ ಬಲ್ತ್ ಮೇಲೂ ಒಳ್ಳೆ ಟೈಮ್ ಮಾಡ್ಬೋದು. ಒಂದು ಸ್ವಲ್ಪ ಅಕ್ಕಿಗೆ ಸ್ಟಾರ್ಟಿಂಗಲ್ಲಿ ಬಾಜಿ ಜಾಸ್ತಿ ಆಗಿಬಿಡುತ್ತೆ, ಬಲ್ತ್ ಮೇಲೆ ಸ್ವಲ್ಪ ಬಾಜಿ ಕಂಟ್ರೋಲಿಗೆ ಬರುತ್ತೆ. ಸರ್ ಈ ಜೊತೆ ನೋಡ್ತೀವಿ HMT ಹೆಣ್ಣು ಸರ್. ಇದು ಬಂದು ನಮ್ಮ ಮೆರವಣಿಗೆ ಜಾತಿಯಲ್ಲಿ ಅಕ್ಕಿ. ಇದು ಇದರಲ್ಲಿ ನಮ್ಮ ಇವಾಗ ಹೇಳಿದ್ನಲ್ವ 14 ಬಾಲದ್ದು ಅಂತ, ಅದ್ರ ತಮ್ಮನ ಮಗ ಇದು. ಇದು ಹೆಣ್ಪಟ್ಟ ಅಂತ ಹೊಡೆದಿಟ್ಟಿದ್ದು. ನಮ್ಮ ಅದೃಷ್ಟ ಏನಂದರೆ ಇದು ಗಂಡ್ಪಟ್ಟ ಆಯ್ತು. ಇದು ಕೊಂಡ್ಕೊಳ್ಟೆ ತುಂಬ ಮುದ್ದಾಗಿದೆ ಸರ್. 2 ದಿವಸ ತಗೊಂಡು ಈಗ ಜೊತೆ ಮಾಡಿದ್ದೀರಿ. ನೋಡೋಣ ಪಟಾಗ್ಲು ಏನು ರಿಸಲ್ಟ್ ಬರುತ್ತೆ ಅಂತ. ಇದು HMT ಬಂದು ನಮ್ಮ ಆನಂದಣ್ಣ ಅವ್ರದ್ದು, ವಸಂತನಗರ್ ಟೈಗರ್ ಆನಂದ್ ಅಂತ ಹೇಳ್ತಾರೆ, ಅವ್ರ ಮನೆಯದು ಸರ್. ಇದು ಸರ್ ಇದರಲ್ಲಿ ಪಟಾಕ್ಲು ಅದೇ ಸರ್. ಒಂದು 7-8 ಅವರ್ ಆರಾಮಾಗಿ ಆಡ್ತಾ ಇದೆ. ಬಾಜಿ ಸ್ವಲ್ಪ ಕಡಿಮೆ ಬರ್ತಾ ಇದೆ. ಸ್ವಲ್ಪ ಇದೇ ಜೊತೆ ಇವಾಗ ಉಲ್ಟಾ ಸೀದಾ ಮಾಡಬೇಕು, ಗಂಡು ಚೇಂಜ್ ಮಾಡಬೇಕು. ಯಾರನ್ನ ಪ್ರಾಪರಾಗಿ ಗೊತ್ತಿರೋರು ಮಾಡ್ಕೊಬೋದು, ಆರಾಮಾಗಿ ಮಾಡ್ಕೋಬೋದು ಸರ್. ಏನು ತೊಂದರೆ ಇಲ್ಲ, ಸಿಂಪಲ್ ಇದೆ ಸರ್. ಕಲಿಬೇಕು ಇದರಲ್ಲಿ. ಕಲಿತಷ್ಟು ನಾವು ಮುಂದಕ್ಕೆ ಹೋಗೋಕ್ಕಾಗತ್ತೆ. ಸರ್ ಈ ಜೊತೆ ಇದು ನೋಡಿ ಸರ್, ನಮ್ಮ ಕನಕಪುರದ ಅಕ್ಕಿ. ಇದು ಸ್ಟುಡಿಯೋ ಲೈನು ಅಂತ ಹೇಳ್ತಾರೆ, ನಮ್ಗೆ ಅದಷ್ಟು ಗೊತ್ತಿಲ್ಲ. ನಮ್ಮ ಸ್ನೇಹಿತರ ಕಡೆಯಿಂದ ಬಂತು ಅಕ್ಕಿ. ಇದು ತುಂಬ ಒಳ್ಳೆ ಅಕ್ಕಿ ಸರ್. 10 ಗಂಟೆ 11 ಗಂಟೆಲ್ಲ ತುಂಬ ಚೆನ್ನಾಗಿ ಆಡುತ್ತೆ. ಬಾಜಿ ಇಲ್ಲ ಅಕ್ಕಿಯಲ್ಲಿ.
ಅದಕ್ಕೆ ಏನು ಮಾಡಿದ್ದೀರಿ ಈಗ ಒಂದು ಜೊತೆ ಒಂದು ಮಾಡಿದ್ದೀರಿ. ಈ ಎಣ್ಣೆಲ್ಲಿ ಏನು ಅಂದರೆ ಯಾವುದೇ ಗಂಡು ಹಾಕು 5-6 ಬಾಜಿ ಬರುತ್ತೆ. ಟೈಮು ತುಂಬ ಫಾಸ್ಟ್, 15 ದಿವಸದಲ್ಲ ಟೈಮ್ ಬಂದುಬಿಡುತ್ತೆ. ಅದಕ್ಕೆ ಜೊತೆ ಒಂದು ಸೆಟ್ ಮಾಡಿದ್ದೀನಿ ನಾನು. ನೋಡೋಣ, ಇದು ಹೊಸ ಜೊತೆ ಇದು ಹೇಳ್ಕೋದೇನು. ಯಾಕೆಂದ್ರೆ ಸ್ಟುಡಿಯೋ ಇದು ಮೇಲೆ ಸರ್ ಇದು ಗಂಡಿದು. ಯಾಕೆಂದ್ರೆ ಸ್ಟುಡಿಯೋಲ್ಲಿ ಏನೇನು ಕೇಳಿದ್ದೀನಿ ಸರ್ ನಾನು, ತುಂಬ ಒಳ್ಳೆ ಲೆಂತ ಮಾಡಿದ್ದೀನಿ ಅಂತ ಅದರಲ್ಲಿ. ಸೊ ನಿಮ್ಗೆ ಐಡಿಯಾ ಇಲ್ಲ, ಬಟ್ ಇದರಲ್ಲಿಲ್ಲ ಸರ್, ಹೇಳಿದ್ದಾರೆ ಅಷ್ಟೇ. ಇದು ನಮ್ಮ ತಾಮ್ರಲ್ಲಿ ಹಾಕಿ ಸರ್. ಇದು ಯಾವುದೇ ಹಾಕಿ ಸಿಂಪಲ್ ಆಗಿರೋ ಗಂಡು ಹಾಕಿದ್ರೇನು ಪಟ್ಟಾಗ್ಲ 5 ಇಂದ 6 ಅವರ್ ತುಂಬ ಚೆನ್ನಾಗಿ ಬರುತ್ತೆ ಸರ್ ಇದರಲ್ಲಿ. ತಾಮ್ರಾಲ್ಗೂ ಮಕ್ಷೆಯಲ್ಲಿ ಬಂದಿರೋ ಹಾಕಿ ಸರ್ ಇದು. ಅಲ್ಲಿರೋ ಪಟ್ಟಗಳನ್ನ ಕೊಡ್ತೀವಿ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಪ್ರೈಸ್ ಏನಿಂದ ಎಷ್ಟು ರೇಟಿಂದ ಇರುತ್ತೆ ಸರ್? ಪಟ್ಟಾಗಳ ಮೇಲೆ ಡಿಪೆಂಡ್ ಇರುತ್ತೆ ಸರ್. ನಾವು ಎಲ್ಲ ಹಾಕಿಗೂ ಒಂದೇ ಬೆಲೆ ಹೇಳೋಕ್ಕಾಗಲ್ಲ. ನಾವು ಪಟ್ಟಾಗಳ ಮೇಲೆ ಡಿಪೆಂಡ್ ಇರುತ್ತೆ. ಒಂದೊಂದು ಇದರಲ್ಲಿ ಹೇಳ್ತೀರಿ 5,000 ಹೇಳ್ಬಿಡ್ತೀರಿ ಜೊತೆ ಪಟ್ಟಾಗಳಿಗೆ. ಇಲ್ಲ, ನಮ್ಗೆ ಯಾರೋ ಶೋಕಿ ಬೆಳ್ಸೋಕೆ ಒಬ್ರು ಕೇಳಿದ್ರು, 3,000ಕ್ಕೂ ಕೊಟ್ಬಿಡೋಣ ಸರ್. ಶೋಕಿ ಬೆಳ್ಸೋಕ್ಕೆ ಅಂತ ಮಾಡ್ತಾ ಇದ್ದೀರಿ. ಆದಷ್ಟು ಸಪೋರ್ಟ್ ಮಾಡೋರಿಗೆ ತುಂಬ ಒಳ್ಳೆಯದೇ ಆಗುತ್ತೆ ಸರ್. ನಮ್ಮ ಹತ್ರ ಸೇಲ್ಗೆ ಅಂದರೆ ಬೆಂಗಳೂರು ಈ ಥರ ಗೊತ್ತಿಲ್ದಿರೋ ದಾವಡಿ ಅಂತಲೇ ಇಲ್ಲ ಸರ್. ಇದು ಮೈನ್ ನಾವು ಹೇಳ್ಕೋಬೇಕಿರೋ ವಿಷಯ. ಇವಾಗ ಮೈನು ಅಂದರೆ ನಮ್ಮ ವಾಜಿತಣ್ಣವ್ರು ಇದ್ದಾರೆ, ಆಟಿನಗರ್ ವಾಜಿತಣ್ಣವರು, ಮತ್ತು ಫೈಲ್ಮಾನ್ ಮರಿಯಣ್ಣ ಅವರು, ಮತ್ತು ಆಸಿಫುಲ್ಲಾ ಅವರು, ಮತ್ತು ರಾಣಿ ತಿರಹಲ್ ಮಹೇಶಣ್ಣ ಅವರು, ಇವರೆಲ್ಲ ನಮ್ಗೆ ತುಂಬ ಸಪೋರ್ಟ್ ಮಾಡ್ತಾ ಇರ್ತಾರೆ ಸರ್. ಯಾರನ್ನ ಹೆಸರು ಮರ್ತಿದ್ರೆ ಸಾರಿ ಮಾಡ್ಕೊಂಬಿಡಿ. ಯಾಕಂದರೆ ಸುಮಾರು ಜನ ಕಳಿಸ್ತಾ ಇರ್ತಾರೆ ಸರ್ ನಮಗೆ ಅಕ್ಕಿಗಳು ಸೇಲ್ಗಂತೂ. ಇಲ್ಲಿ ಬರ್ತಾನೆ ಇರುತ್ತೆ, ಹೋಗ್ತಾನೆ ಇರುತ್ತೆ. ಯಾಕೆಂದರೆ ಟೈಮ್ ಇರಲ್ಲ ಅವ್ರಿಗೆ ಸೇಲ್ ಮಾಡೋಷ್ಟು. ತಂದುಬಿಡ್ತಾರೆ, ಸಾರ್ ತೊಗೊಂಡೋಗಿ ಸರ್, ಬಂದು ಸೇಲ್ ಮಾಡ್ಕೊಂಬಿಡಿ, ಎಷ್ಟಕ್ಕಿದೆ ಅಷ್ಟು ಅಂತ. ಒಂದೊಂದು ಟ್ರಿಪ್ಪಿಗೆ ಬಂದರೆ ನಾವು ವಾರಕ್ಕೆ 3 ಲಾಟ್ 4 ಲಾಟ್ ಬರ್ತಾನೆ ಇರುತ್ತೆ. ಆದಷ್ಟು ನಮ್ಮದು RB ರೇಗ್ದಾರ್ ಗ್ರೂಪ್ ಅಂತ ಇದೆ, ಗ್ರೂಪಲ್ಲಿ ಹಾಕಿ ಸೇಲ್ ಮಾಡ್ತಾನೆ ಇರ್ತೀವಿ ಸರ್. ಆ ಥರ ಏನಿಲ್ಲ, ಒಳ್ಳೆ ಅಕ್ಕಿಗಳೇ ಕೊಡ್ತಾರೆ. ಇದುವರೆಗೂ ತೊಗೊಂಡೋದವ್ರು ಯಾರ್ದು ಒಂದು ರೀಮಾರ್ಕ್ ಅಂತ ಬಂದಿಲ್ಲ ಸರ್ ನಮಗೆ. ತೊಗೊಂಡೋಗಿದ್ದಾರೆ, ಒಳ್ಳೆ ಟೈಮ್ ಮಾಡ್ತಾಯಿದೆ ಅಂತ ಹೇಳಿದ್ದಾರೆ, ಅದೇ ನಮಗೆ ಖುಷಿ. ಯಾರೇ ತೊಗೊಂಡು ಒಳ್ಳೆ ಖುಷಿ ಆಗ್ತಿದೆ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ ಒಳ್ಳೊಳ್ಳೆ ಬರ್ಡ್ಸ್ಗಳು, ಒಳ್ಳೆ ಕ್ವಾಲಿಟಿ ಬರ್ಡ್ಸ್ಗಳು ನಮ್ಮ ರಾಧಾಕೃಷ್ಣ ಸರ್ ಹತ್ರ. ಇವ್ರದೊಂದು ಗ್ರೂಪ್ ಇದೆ, RB ರೇಗ್ದಾರ್ ಗ್ರೂಪ್ ಅಂತ. ಸೊ ಗ್ರೂಪಲ್ಲೂ ಜಾಯ್ನ್ ಆಗಿ ಲಿಂಕ್ನ ಕಮೆಂಟ್ ಬಾಕ್ಸು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಇವ್ರ ಹತ್ರ ಬಂದು 500 ರೂಪಾಯಿಂದ ಹಿಡಿದು 5,000 ರೂಪಾಯಿವರೆಗೂ ಒಳ್ಳೊಳ್ಳೆ ಬರ್ಡ್ಸ್ಗಳು ಸಿಗುತ್ತೆ. ಸೊ ಬೇಕಾದವರು ಇವ್ರನ್ನ ಕಾಂಟ್ಯಾಕ್ಟ್ ನಂಬರ್ನ ಇವ್ರನ್ನ ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ. ಇವ್ರು ಇರೋದು RT ನಗರ್ ಏರಿಯಾದಲ್ಲಿ. ಸೊ ಸುತ್ತಮುತ್ತ ಇರೋ ಅಂತ ಯಾರು ಬೇಕಾದ್ರೂ ಅಕ್ಕಿಗಳು ಬೇಕಾದ್ರೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋ ಹೇಗಿತ್ತು ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು, ವಂದನೆಗಳು.